ಗಲ್ಲಿ ಕ್ರಿಕೆಟ್. ಬೆಂಗಳೂರಿನಿಂದ ಬಂದಿದ್ದ ರಾಮುವಿಗೆ ಹಳ್ಳಿಯ ಮಕ್ಕಳು ಆಡುತ್ತಿದ್ದ ಆಟಗಳಲ್ಲಿ ಭಾಗವಹಿಸಿ ತಾನೂ ಆಡಿ ಸಂತೋಷಪಟ್ಟರು. ಸದಾ ಸೋಲುತ್ತಿದ್ದುದು ಅವನಲ್ಲಿ ಏನೋ ಗಿಲ್ಟ್ ಕಾಡ ಹತ್ತಿತು. ಇಲ್ಲಿಯ ಮಕ್ಕಳು ಯಾವ ಕೋಚಿಂಗಿಗೂ ಹೋಗಲ್ಲ, ಆದರೂ ಎಷ್ಟು ಜಾಣರು. ಕಬಡ್ಡಿ, ಖೋಖೋ, ವಾಲಿಬಾಲ್, ಥ್ರೋಬಾಲ್ ಯಾವುದೇ ಆಟ ಇರವಿ ಎಷ್ಟು ಚಂದ ಆಡುತ್ತಾರೆ. ಅವೇನೋ ಕುಂಟುಪಿಲ್ಲಿ, ಗಿಲ್ಲಿದಾಂಡು, ಗೋಲಿಯಾಟ, ಲಗೋರಿ ಎಷ್ಟು ಸರಳವಾಗಿ ಆಡುತ್ತಾರೆ. ನಾವು ದುಡ್ಡು ಕೊಟ್ಟು ಗಾಳಿಪಟ ತಂದರೆ ಇವರೆಲ್ಲ ಪೇಪರ್ನಲ್ಲಿಯೇ ತಾವೇ ಸ್ವತಃ ಮಾಡಿ ಎಷ್ಟು ಚಂದ ಹಾರಿಸುತ್ತಾರೆ. ಬುಗರಿಯನ್ನು ಎಸೆದು ಕೈಯಲ್ಲಿ ಆಡಿಸುತ್ತಾರೆ. ಓದದರಲ್ಲೂ ಹಾಗೆ. ನಾನು ಇಂಗ್ಲಿಷ್ ಟೇಬಲ್ಸ್ ಅನ್ನ ಒದ್ದಾಡಿಕೊಂಟ ಹೇಳಿದರೆ ಅವರು ಮಗ್ಗಿನ ಅರಳು ಹುರಿದ ಹಾಗೆ ಕನ್ನಡದಲ್ಲಿ ಪಟಪಟ ಹೇಳುತ್ತಾರೆ. ನನಗೆ ತಪ್ಪಿದ್ದನ್ನಿ ತಿಳಿ ಹೇಳುತ್ತಾರೆ. ಇಂಗ್ಲಿಷ್ ಮಾತಾಡಕ್ಕೆ ಬರುವುದಿಲ್ಲ ಅನ್ನೋದು ಬಿಟ್ಟರೆ ಎಲ್ಲದರಲ್ಲೂ ಮುಂದು. ಗಣಿತದ ಬಾಯಿ ಲೆಕ್ಕಗಳು, ಒಗಟುಗಳು ನನಗೆ ಏನೂ ಬರಲ್ಲ. ಆದರೆ ಇವರು ಯಾವುದೇ ವಿಷಯ ಕೇಳಿದರೂ ಎಸ್ ಎಸ್ ಅಂತಾರೆ. ನಾನು ಅಂತಹ ದೊಡ್ಡ ಸ್ಕೂಲಿನಲ್ಲಿ ಓದುತ್ತಿರುವುದೇ ವೇಸ್ಟು ಎಂದು ಅಂದುಕೊಳ್ಳುತ್ತಿರುವಾಗಲೇ ಇಲ್ಲ, ನಾನು ದೊಡ್ಡ ಸಿಟಿಯಲ್ಲಿ ಓದುವವ, ಇಷ್ಟು ನಿರಾಶನಾಗಬಾರದು. ನಾಳೆ ಇವರೇನೆಲ್ಲ ಕ್ರಿಕೆಟ್ ಆಡಲು ಕರೆದು ಸೋಲಿಸಬೇಕು ಎಂದು ನಿರ್ಧಾರ ಮಾಡಿ ನಾನು ಕ್ರಿಕೆಟ್ನಲ್ಲಿ ಸಾಕಷ್ಟು ಪಳಗಿದವ. ಅನೇಕ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ಕಪ್ ಗೆದ್ದವ. ನಾಳೆ ಇವರಿಗಿಂತ ಚೆನ್ನಾಗಿ ಆಡಿಗೆದ್ದು ನಾನು ಏನು ಅನ್ನೋದು ತೋರಿಸಬೇಕು ಎಂದು ನಿರ್ಧರಿಸಿ, ಅಯ್ಯೋ ಮಾಮನ ಈ ಮನೆಯಲ್ಲಿ ಆಟಲು ಬೇಕಾದ ಬ್ಯಾಟು, ಬಾಲು, ಸ್ಟಂಪ್ಸ್ ಇಲ್ಲಲ್ಲ, ಏನು ಮಾಡುವುದು ಎನ್ನುವ ಯೋಚನೆಯೂ ಬಂದು, ಇಲ್ಲ ಇಲ್ಲಿಯ ಚೂಟಿ ಗೆಳೆಯರು ಏನಾದ್ರೂ ವ್ಯವಸ್ಥೆ ಮಾಡುತ್ತಾರೆ ಎಂದುಕೊಂಡು ಮಲಗಿದ. ಬೆಳಗಿನ ಜಾವ ಆಡಲು ಕರೆಯಲು ಬಂದ ಮಲ್ಲ, ನಾಗ, ಸೀನನಿಗೆ ಇಂದು ಕ್ರಿಕೆಟ್ ಆಡೋಣವಾ ಎಂದ ರಾಮ. ಓ ಎಸ್, ನಾವು ರೆಡಿ ಎಂದ್ರು ಎಲ್ಲರೂ. ಆದರೆ ಮನೆಯಲ್ಲಿ ಕ್ರಿಕೆಟ್ ಬ್ಯಾಟ್ ಇಲ್ಲಲ್ಲ ಅಂದ ರಾಮು. ಅದಕ್ಯಾಕ ತಲೆಕೆಡಿಸ್ಕೋತೀಯಾ ಎಂದು ನಾಗ ಗೆಳೆಯರತ್ತ ತಿರುಗಿ, ಸೀನಾ ನಿಮ್ಮನ್ಯಾಗ ಬಾಲ್ ಇತ್ತಲ್ಲ, ತಗೊಂಡು ಬಾ. ಮಲ್ಲ, ನಿಮ್ಮನೆಗೊಂದು ಬ್ಯಾಟ್ ಇತ್ತಲ್ಲ, ಓಡಿ ಹೋಗಿ ತರಬೇಕು. ಅದೇ ನಮ್ಮ ಕಾಯಂ ಜಾಗ, ಅದೇ ಬಯಲಿಗೆ ಬರಬೇಕು ಬೇಗ ಎಂದು ಆದೇಶವಿತ್ತ. ಸ್ಟಂಪ್ಸ್ ಎಂದ ರಾಮು. ಅದಕ್ಯಾಕ್ ಚಿಂತಿ, ಅಡ್ಜಸ್ಟ್ ಮಾಡೋಣ ಬಾ ಎಂದು ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದ ಸಣ್ಣ ಬಯಲಿಗೆ ನಾಗ ರಾಮುವನ್ನು ಕರೆದುಕೊಂಡು ಬಂದ. ಸಣ್ಣದಾದ ಬಯಲನ್ನು ನೋಡಿ, ಇಲ್ಲ ಇಲ್ಲಿ ಕ್ರಿಕೆಟ್ ಆಡಕ್ಕೆ ಆಗೋಲ್ಲ ಅಂದ ರಾಮು. ಇರೋದೇ ಇಷ್ಟು ಜಾಗ, ಅಡ್ಜಸ್ಟ್ ಮಾಡಿಕೊಳ್ಬೇಕು. ಗ್ರೌಂಡ್ ದೊಡ್ಡದಿರಬೇಕು, ಇಲ್ಲಿ ಪಿಚ್ನೂ ಇಲ್ಲ. ಓ, ಅವೆಲ್ಲ ನಿಮ್ಮೂರಾಗಿಟ್ಕೋ. ಇಂತಹ ಬಯಲಲ್ಲಿ ಆಡಿ ಗೊತ್ತಿಲ್ಲ ನನಗೆ. ನಾವಿಲ್ಲೇ ಆಡೋದು. ಎಸ್ ಅಂದ್ರ ಆಡೋಣ, ಇಲ್ಲಂದ್ರೆ ಕ್ಯಾನ್ಸಲ್ ಎಂದ ನಾಗ. ಹೇ ಬೇಡ, ಅಡ್ಜಸ್ಟ್ ಮಾಡಿಕೊಳ್ತೀನಿ. ಅಷ್ಟರಲ್ಲಿ ರಬ್ಬರ್ ಬಾಲ್ ಹಿಡಿಕೊಂಡು ಸೀನಾ ಉದ್ದನೆಯ ಕಟ್ಟಿಗೆ ತುಂಡು ಹಿಡಿದುಕೊಂಡು ಮಲ್ಲ ಆ ಸಣ್ಣ ಬಯಲಿಗೆ ಬಂದರು. ಅವರ ಕೈಯಲ್ಲಿಯ ವತ್ತುಗಳನ್ನು ನೋಡಿದ ರಾಮು, ಇವೇನು ಎಂದ. ಬಾಲು, ಬ್ಯಾಟು ಎಂದ ನಾಗ. ಬಾಲೇನೋ ಸರಿ, ಬ್ಯಾಟು ಹೇಗಿದೆಯಲ್ಲ, ಉದ್ದನೆಯ ಕಟ್ಟಿಗೆ ಇದ್ದ ಹಾಗೆ, ಇದರಲ್ಲಿ ಆಡೋಕೆ ಬರೋಲ್ಲ ಎಂದ ರಾಮು. ನಾನೇ ಕೆತ್ತಿದ್ದು, ಮನೆಯಲ್ಲಿ ಇದ್ದ ಹಲಗಿಂದ. ಫಿನಿಶಿಂಗ್ ಆಗಿಲ್ಲ ಅಷ್ಟೇ. ಎಷ್ಟು ಮ್ಯಾಚ್ ಗೆದ್ದೀವಿ ಗೊತ್ತಾ, ಹೌದಲ್ಲ ನಾಗ ಎಂದ ಮಲ್ಲ. ಹೌದು ರಾಮು, ಲಕ್ಕಿ ಬ್ಯಾಟು. ನಿನಗ ಸ್ವಲ್ಪ ಭಾರ ಆಗ್ಬಹುದು, ನಮ್ಗೇನೂ ಇಲ್ಲಪ್ಪ ಎಂದ ನಾಗ. ರಾಮು ಬ್ಯಾಟನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡಿದ. ಕಂಪನಿ ಬ್ಯಾಟಿಗೂ ಇದಕ್ಕೂ ಹೋಲಿಕೆ ಮಾಡುವ ಹಾಗಿರಲಿಲ್ಲ. ಉದ್ದನೆ ಹಲಗೆಯನ್ನು ಕೊಡಲಿಯುಂಡ ಕತ್ತರಿಸಿ ಒಂದು ಕಡೆಗೆ ಹ್ಯಾಂಡಲ್ ಮಾಡಲಾಗಿತ್ತು. ಹ್ಯಾಂಡಲ್ಗೆ ದಾರ ಸುತ್ತಲಾಗಿತ್ತು. ಮಣ ಭಾರ ಇತ್ತು, ಕೈಗೆ ಒತ್ತುತ್ತಿತ್ತು. ಇದರಿಂದ ಹೇಗೆ ಆಡೋದು ಎಂದ. ಹ್ಯಾಂಗಂದ್ರೆ ಹಿಂಗೆ ಎಂದು ಬ್ಯಾಟ್ ಹಿಡಿದು ಹೊಡೆದ ಹಾಗೆ ತೋರಿಸಿದ ಸೀನಾ. ನನಗೆ ಆಡಲು ಆಗುವುದಿಲ್ಲಪ್ಪ ಎಂದ. ಸರಿ ಬಿಡು, ಈ ಆಟ ಕ್ಯಾನ್ಸಲ್. ನೀನೇ ಆಡೋಣ ಅಂದಿದ್ದಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆ ಎಂದು ನಾಗ. ತಾನೇ ಆಟಕ್ಕೆ ಕರೆದಿದ್ದರಿಂದ ಅನಿವಾರ್ಯವಾಯಿತು. ಹೇ ಬೇಡ, ಅಡ್ಜಸ್ಟ್ ಮಾಡಿಕೊಳ್ಳುವೆ, ಇದರಲ್ಲೇ ಆಡೋಣ. ಸ್ಟೆಮ್ಸ್ ಎಲ್ಲಿ ಎಂದ ರಾಮು. ಅಲ್ಲೇ ಬಿದ್ದಿದ್ದ ಇದ್ದಲಿಂದ ಗೋಡೆಗೆ 3 ಗೆರೆ ಎಳೆದು, ಇದೇ ಸ್ಟೆಮ್ಸು ಎಂದ ಸೀನಾ. ಅಲ್ರೋ, ಇದೇನಾ ಎಂದ ಗಾಬರಿಯಿಂದ ರಾಮು. ಇದು ಬೇಡ, ಬೆಂಗಳೂರು ಮಂದಿಗೆ ಸರಿ ಬರಲ್ಲಲ್ಲ ಎಂದು ಉದ್ದನೆಯ ಕಲ್ಲನ್ನು ಉರುಳಿಸಿಕೊಂಡು ಬಂದು ನೇರವಾಗಿ ನಿಲ್ಲಿಸಿ, ಇದು ಓಕೆನಾ ಎಂದ ಸೀನಾ. ರಾಮು ಅನಿವಾರ್ಯವಾಗಿ ಒಪ್ಪಬೇಕಾಯಿತು. ಟೀಮ್ ಮಾಡಕ್ಕೆ ಇನ್ನೂ ಹುಡುಗರನ್ನು ಕರೀರೋ ಎಂದ ರಾಮು. ಅದೆಲ್ಲ ಆಗೋಲ್ಲ, ಬಾಳ ಜನ ಬಂದ್ರೆ ಬ್ಯಾಟಿಂಗ್ ಸಿಗೋಲ್ಲ, ಒಬ್ಬೊಬ್ಬರೇ ಆಡ್ಬೇಕು ಅಷ್ಟೇ. ಆಯ್ತುಪಾ, ಫಸ್ಟ್ ಯಾರಂತ ಹ್ಯಾಂಗ್ ಟಾಸ್ ಮಾಡೋದು ಎಂದ ರಾಮು. ನಾಗ ಆ ಬ್ಯಾಟನ್ನು ಹಿಡಿದುಕೊಂಡು ದೂರ ಹೋಗಿ ಯಾರಿಗೂ ಕಾಣಲಾರದ ಹಾಗೆ ಬ್ಯಾಟನ್ನು ಅಡ್ಡ ಮಾಡಿ 1 2 3 4 ಅಂತ ಹಿಂದೆ ಮುಂದೆ ಆಗಿ ಅಂಕೆಗಳನ್ನು ಬರೆದು, ಬರದ ಸಂಖ್ಯೆಗಳ ಮುಂದೆ ಉದ್ದ ಗೆರೆ ಎಳೆದು ಬ್ಯಾಟಿನಿಂದ ಆ ಅಂಕೆಗಳನ್ನು ಮುಚ್ಚಿ ಎಲ್ಲರನ್ನೂ ಕರೆದ. ಅವರೆಲ್ಲ ಬಂದ ಮೇಲೆ, ಹಾಕಿರುವ ಗೆರೆ ಹಿಡಿ, ನಿಮಗೆ ಯಾವುದು ನಂಬರ್ ಬರುತ್ತದೋ ಆ ನಂಬರಿನಲ್ಲಿ ಬ್ಯಾಟಿಂಗ್ ಮಾಡಬೇಕು ಎಂದ. ಸೀನಾ ಮೊದಲಿಗೆ 1 ಗೆರೆ ಹಿಡಿದ, ಮಲ್ಲ ಬಂದು ಇನ್ನೊಂದು ಗೆರೆ ಹಿಡಿದ. ಅವರ ಹಿಂದೆ ಬಂದ ರಾಮುವಿಗೆ ಏನು ಅಂತ ಗೊತ್ತಾಗಲಿಲ್ಲ. ನಾಗ, ರಾಮು 2 ಗೆರೆ ಉಳಿದಾವ, 2ರಲ್ಲಿ 1 ಹಿಡಿ, ಯಾವುದು ಬರುತ್ತದೋ ಆ ನಂಬರಿನಲ್ಲಿ ಆಡಬೇಕು ಎಂದ. ಇಲ್ಲ, ನೀನ್ ಹಿಡಿ ಮೊದಲು ಎಂದ. ನಾಗ, ನಾನೇ ನಂಬರ್ ಬರೆದು ಗೆರೆ ಹಾಕಿದವ, ಮೊದಲು ಹಿಡಿದರೆ ತಪ್ಪಾಡ್ತದ, ನೀನು ಹಿಡಿ, ಬಿಟ್ಟದ್ದು ನನ್ನದ್ದು ಎಂದ. ನಾಗನ ಪ್ರಾಮಾಣಿಕತೆ ಖುಷಿ ನೀಡಿತು. ಆಯ್ತು ಅಂತ 1 ಗೆರೆ ಮೇಲೆ ಕೈ ಇಟ್ಟ. ಬ್ಯಾಟ್ ತೆಗೆದ ಮೇಲೆ ಸೀನಾ 1ನೇ ನಂಬರ್ ಮೇಲೆ, ಮಲ್ಲ 2ನೇ ನಂಬರಿನ ಮೇಲೆ, ರಾಮ 3ನೇ ನಂಬರಿನ ಮೇಲೆ, ನಾಗ 4ನೇ ನಂಬರಿನ ಮೇಲೆ ಕೈ ಇಟ್ಟಿದ್ದ. ಮೊದಲು ಮತ್ತು 2ನೇ ನಂಬರ್ ಬಂದಿದ್ದ ಸೀನಾ ಮಲ್ಲ ಡಂಕನಕ ಡಿಂಕನಕ ಡಂಕನಕ ಡಿಂಕನಕ ನಮ್ಮದ ಮೊದಲ ಬ್ಯಾಟಿಂಗಮು ಅಂತ ಕುಣಿದಾಡಿದರು. ಅಂಪೈರ್ ಯಾರು ಈ ಆಟಕ್ಕೆ ಎಂದ ರಾಮು. ಎಲ್ಲರೂ ಅಂಪೈರೇ, ಅಷ್ಟ ನಂಬಿಕೆಯಿಂದ್ರೆ ಸಾಕು ಎಂದ ನಾಗ. ಸೀನಾ ಬ್ಯಾಟ್ ಹಿಡಿದು ಪಿಚ್ ಕಡೆ ಹೊರಟ.
ಓಡಿ ಓಡಿ ಬಂದ ಪ್ರಜ್ವಲ, ನಾನು ಬರ್ತೀನ್ರೋ, ನನ್ನನ್ನು ಸೇರ್ಸ್ಕೊಳ್ಳಿ ಅಂದ. ಲಾಸ್ಟ್ ಬ್ಯಾಟ್ನಿಂದು ಅಲ್ಲೇ ನಿಂತು ದೂರ ಹೋಗುವ ಬಾಲನ್ನು ತರಬೇಕು ಎಂದ ನಾಗನ ಮಾತಿಗೆ ಆಯ್ತು ಅಂತ ಒಪ್ಪಿ ನಿಂತ. ಎಲ್ಲರಿಗೂ ಕ್ರಿಕೆಟ್ ರೂಲ್ಸ್ ಗೊತ್ತಾವಲ್ಲ ಎಂದ ನಾಗ. ರಾಮುನ ಕಡೆ ನೋಡಿದಾಗ ರಾಮು ನನಗೆ ಕ್ರಿಕೆಟ್ ರೂಲ್ಸ್ ಹೇಳಕ ಬರುತ್ತನಲ್ಲ ಎನ್ನುವ ಹಾಗೆ ವ್ಯಂಗ್ಯವಾಗಿ ನಕ್ಕ. ರಾಮು ಬೌಲಿಂಗ್ ಹಾಕ್ತೀಯೇನು, ಹಾಗೆ ನೋಡಿದ್ರೆ ನಾನಾ ಹಾಕಬೇಕು ಎಂದ ನಾಗ. ಸಿಕ್ಕಿದೆ ಚಾನ್ಸ್ ಎಂದು ಬೌಲಿಂಗ್ ಮಾಡಲು ಒಪ್ಪಿದ. ದೂರದಿಂದ ಜೋರಾಗಿ ಓಡಿ ಬಂದು ಬೌಲ್ ಮಾಡಿದ. ಅದು ನೇರವಾಗಿ ಸ್ಟೆಂಪ್ನಂತೆ ನಿಲ್ಲಿಸಿದ್ದ ಕಲ್ಲಿಗೆ ಬಡಿಯಿತು. ಔಟ್ ಎಂದು ಕೂಗಿದ. ಸೀನಾ, ಇದು ಟ್ರಯಲ್ ಬಾಲ್ ಮಾ ಎಂದ. ಮಲ್ಲ, ಹೌದು, ಫಸ್ಟ್ ಬಾಲ್ ಟ್ರಯಲ್ ಬಾಲ್. ರಾಮು ಸಿಟ್ಟಿನಿಂದ ಜೋರಾಗಿ ಓಡಿ ಓಡಿ ಬಂದು ಎರಡನೇ ಬಾಲನ್ನು ಎಸೆದ. ಅದು ಜೋರಾಗಿ ಬರುವುದನ್ನು ಎದುರಿಸಲಾಗದೆ ಸರಿದು ನಿಂತು ಅದು ಸ್ಟೆಂಪಿಗೆ ಬಡಿಯಿತು. ಔಟ್ ಎಂದ. ಸೀನಾ ಜಗಳ ತೆಗೆದು, ಇಲ್ಲ ಇಲ್ಲ, ಹಂಗೆಲ್ಲ ಬೌಲಿಂಗ್ ಹಾಕಂಗಿಲ್ಲ, ನಿಧಾನವಾಗಿ ಹಾಕಬೇಕು ಎಂದ. ಎಲ್ಲರೂ ಧ್ವನಿಗೂಡಿಸಿದರು. ರಾಮುಲೆ ತಿಕ್ಕಪಕ್ಕ ಹಿಡಿಯಿತು. ಆಯ್ತು ಎಂದು ಹಾಗೆ ಬೌಲ್ ಮಾಡಿದ. ಡಂಕ್ ಮಾಡತಾ 3 ರನ್ ಮಾಡಿದ. ಎರಡನೇ ಓವರ್ನಲ್ಲಿ ಮಲ್ಲನ ಬೌಲಿಂಗ್. ಹಾಗೆ ಹೀಗೆ ಬಾರಿಸುತ್ತಾ 7 ರನ್ ಮಾಡಿದ. ಕೊನೆ ಬಾಲನ್ನು ಹೈ ಹೊಡೆದಾಗ ಪ್ರಜ್ವಲನ ಕೈಗೆ ಸಿಗುತ್ತಿಲ್ಲಿತ್ತು. ಹಿಡಲೇ ಬಿರಬೇಡ ಎಂದು ಎಲ್ಲರೂ ಕೂಗಿದರು. ಆದರೂ ಕ್ಯಾಚ್ ಮಿಸ್ ಆಯಿತು. ನೆಲಕ್ಕೆ ಬಿದ್ದು ಪುಟಿದು ಬೀಳುವಾಗ ಹಿಡಿದ. ಟಿಪ್ ಕ್ಯಾಚ್ ಔಟ್ ಎಂದು ಮಲ್ಲ ತೀರ್ಪು ಕೊಟ್ಟ. ರಾಮು, ಅಲ್ಲ, ನಾಟ್ ಔಟ್ ಅಂದ. ನಮ್ಮ ಗಲ್ಲಿ ಕ್ರಿಕೆಟ್ನಲ್ಲಿ ಟಿಪ್ ಕ್ಯಾಚ್ ಅದ ಎಂದ. ಸೀನಾ ಬ್ಯಾಟಿಂಗ್ ಮುಗಿಸಿದ. ಈಗ ಮಲ್ಲನ ಸರದಿ. ರಾಮು, ನಾನೇ ಬೌಲಿಂಗ್ ಮಾಡುವೆ ಎಂದ. ರಾಮು ಹಾಕಿದ ಬಾಲಿಗೆ ಮಲ್ಲ ಟಚ್ ಮಾಡಿದ. ಅದು ತಗಡಿನ ಕಂಪೌಂಡಿಗೆ ಬಡಿಯಿತು. 6 ಎಂದು ನಾಗ ಕೂಗಿದ. ಹೌದು ಹೌದು ಎಂದು ಎಲ್ಲರೂ ತಲೆ ಅಲ್ಲಾಡಿಸಿದರು. ಅದು ಹೇಗೆ, ಟ್ರಯಲ್ ಬಾಲ್ ಕೌಂಟಿಲ್ಲ ಎಂದ ರಾಮು. ಅದೆಲ್ಲ ಇಲ್ಲಮೋ, ನಮ್ಮಿಷ್ಟ, ಟ್ರಯಲ್ ಬಾಲ್ ತಗೋಬೋದು ಬಿಡ್ಬೋದು ಎಂದ ಮಲ್ಲ. ಎಲ್ಲರೂ ಹೌದು ಹೌದು ಎಂದು ತಲೆ ಅಲ್ಲಾಡಿಸಿದರು. ರಾಮು ಹಾಕಿದ ಬಾಲಿಗೆ ಏನು ಬಾರದ ಮಲ್ಲ 6 ಹೊಡೆದು ಹೀರೋ ಆದ. ಪ್ರಜ್ವಲನ ಬೌಲಿಂಗ್ನಲ್ಲಿ ಮಲ್ಲ 12 ರನ್ ಮಾಡಿ ಔಟ್ ಆದಾಗ ಈಗ ರಾಮುನ ಪಾಳಿ ಬಂದಿತು. ಒಳ್ಳೆ ಸ್ಟೈಲ್ ಮೇಲೆ ಬಂದು ಬ್ಯಾಟ್ ಹಿಡಿದು ನಿಂತ. ರಾಮು ಬೆಂಗಳೂರಿನ ಗ್ರೌಂಡ್ಗಳಲ್ಲಿ ಬ್ಯಾಟ್ ಮಾಡಿದವ, ಸಾಕಷ್ಟು ಟೂರ್ನಮೆಂಟ್ ಆಡಿದವ. ಅವನಿಗೆ ಬೌಲಿಂಗ್ ಮಾಡಕ್ಕೆ ಆಗೋಲ್ಲ ಎಂದು ಎಲ್ಲರೂ ಒಲ್ಲೆ ಅಂದಾಗ ನಾಗ ರೆಡಿಯಾದ. ನಾಗ ತನ್ನ ಸಹಜ ಶೈಲಿಯಲ್ಲಿ ಬೌಲಿಂಗ್ ಮಾಡಿದಾಗ ಬಾಲ್ ನೇರವಾಗಿ ಸ್ಟಂಪಿಗೆ ಬಡಿಯಿತು. ನಾಗನ ಬೌಲಿಂಗ್ ಸಾಮಾನ್ಯ ಅನಿಸಲಿಲ್ಲ. ಗೂಗ್ಲಿ ಮಾಡಿದ್ದ. ರಾಮು ನಿರಾಶನಾದ. ಹೇ ರಾಮು, ಇದು ಔಟಿಲ್ಲ, ಟ್ರಯಲ್ ಬಾಲ್ ತಗೋ ಎಂದ ನಾಗ ಹೇಳಿದಾಗ ರಾಮುವಿಗೆ ಜೀವ ಬಂದಂತಾಗಿ ಎರಡನೇ ಬಾಲನ್ನು ನೇರವಾಗಿ ಹೊಡೆದ. ಅದು ತಗಡಿನ ಗೇಟನ್ನು ದಾಟಿ ಹೋಯಿತು. ಪ್ರಜ್ವಲ, ಔಟ್ ಎಂದು ಕೂಗಿದ. 6 ಅನ್ನೋ ಬದಲು ಔಟ್ ಎನ್ನುವ ಇವರ ಮಾತಿಗೆ ರಾಮು, ಅದು ಹೇಗೆ ಔಟ್, 6 ಅದು ಎಂದ. ನಮ್ಮ ಆಟದಾಗ ಎಲ್ಲಿ ಬೇಕಂದ್ರೆ ಅಲ್ಲೇ ಹೊಡೆಯಂಗಿಲ್ಲ. ಜೋರ್ ಹೊಡೆದ್ರೆ ಔಟು, ಮುಳ್ಳಗ್ ಹೊಡೆದ್ರೆ ಔಟು, ಹಿಂದಕ್ಕೆ ಹೊಡೆದ್ರೆ ಔಟು, ಟಿಪ್ ಕ್ಯಾಚ್ ಹಿಡಿದ್ರೆ ಔಟು ಎಂದು ಹೇಳಿದ ಮಲ್ಲ. ಹೌದು ರಾಮು, ಜೊತೆಗೆ 3 ಬಾಲ್ ಟಚ್ ಮಾಡಲಾರದೆ ಬಿಟ್ರೂ ಔಟು ಎಂದ ನಾಗ. ಇವರ ರೂಲ್ಸ್ ಕೇಳಿ ರಾಮುವಿಗೆ ಹುಚ್ಚಿಕೊಬ್ಬಿ ಕುಡಿಯೇ ಹಿಡಿಯಿತು. ಇವನಿಗೆ ಸಾಥಿ ಯಾರೂ ಇರಲಿಲ್ಲ. ಒಲ್ಲೆ ಇವರ ಜೊತೆ ಸಿಕ್ಕಿಬಿದ್ದೆ ಎಂದುಕೊಂಡು ಇದು ಅನ್ಯಾಯ ಅಂದ. ಸೀನಾ, ನಾವು ಇಷ್ಟರೊಳಗೆ ಹ್ಯಾಂಗಾಡಿದ್ವಿ ನೋಡಿದಿಲ್ಲ, ನಮಗೇನು ಹೊಡಿಯಾಕ ಬರಲ್ಲನು. ಎಂತೆಂತಹ ಟೂರ್ನಮೆಂಟ್ ಗೆದ್ದವರ್ ನಾವು. ದೊಡ್ಡ ಗ್ರೌಂಡಿನಾಗ ದೊಡ್ಡ ಹೊಡೆತ, ಸಣ್ಣ ಗ್ರೌಂಡಿನಾಗ ಅಷ್ಟರಾಗಾಡೋದು. ನೋಡು, ನಾವು ಹಿಂದಕ್ಕೆ ಹೊಡೆದಿದ್ದೇವಾ, ಕಂಪೌಂಡ್ ದಾಟಿಸಿದ್ದೇವಾ, ಬೇಲಿಯಲ್ಲಿ ಹೊಡೆದಿದ್ದೇವಾ? ಇಲ್ಲಲ್ಲ, ಇಷ್ಟರೊಳಗೆ ಹೊಡೆದು 10 ರನ್ ಮಾಡಿದೆ ಎಂದ. ಹೌದು, ನಾನು 12 ರನ್ ಮಾಡಿದೆ ಎಂದ ಮಲ್ಲ. ಅವರ ಮಾತಿಗೆ ರಾಮು ಸ್ಟನ್ನಾದ. ಇರ್ಲಿ, ರೂಲ್ಸ್ ಎಲ್ಲ ಗೊತ್ತಿಲ್ಲ, ಇನ್ನೊಂದು ಚಾನ್ಸ್ ಕೊಡೋಣ ರಾಮುವಿಗೆ ಎಂದು ನಾಗ. ಈಗ ರೆಡಿನಾ ಎಂದ. ಇವರೇನೆಲ್ಲ ಸೋಲಿಸಿ ಅವಮಾನ ಮಾಡಲಿಕ್ಕೆ ಆಡೋಕೆ ಕರೆದು ನಾನೇ ಈಗ ಸೋಲುವ ಹಾಗೆ ಆಗುತ್ತಿದೆಯಲ್ಲ ಎಂದು ಅನಿಸಿದರು. ರಾಮು ತೋರುಗೊಡದೆ ರಕ್ಷಣಾತ್ಮಕ ಆಟ ಆಡಲು ನಿರ್ಧರಿಸಿದರು. ನಾಗನ ಬೌಲಿಂಗ್ನಲ್ಲಿ 1 ರನ್ನನ್ನು ಗಳಿಸಲಾಗಲಿಲ್ಲ. ಮಲ್ಲನ ಬೌಲಿಂಗ್ನಲ್ಲಿ 2 ರನ್ ಮಾತ್ರ ಸಿಕ್ಕಿತು. ಸೀನನ ಬೌಲಿಂಗ್ನಲ್ಲಿ 3 ರನ್ ಮಾತ್ರ ಸಿಕ್ಕಿತು. ಮಲ್ಲ, ರಾಮು 3 ಬಾಲ್ ಟಚ್ ಮಾಡಿದಿ, ಹೊಡಿಬೇಕು, ನೀನು ಜಾಸ್ತಿ ಓವರ್ ಆಡಕತ್ತಿದಿ, ಸೆಲ್ಲೆಲ್ಲ ನೋಡು ಎಂದು ತನ್ನ ವಾದ ಮಂಡಿಸಿದ. ಇರ್ಲಿ, ಅವನಿಗೆ ಲೋಕಲ್ ಕ್ರಿಕೆಟ್ ರೂಲ್ಸ್ ಗೊತ್ತಿಲ್ಲ, ಹಾಕು ಬೌಲಿಂಗ್ ಎಂದ. ಮಲ್ಲನ ಬೌಲಿಂಗ್ ನಂತರ ನಾಗನ ಬೌಲಿಂಗ್ನಲ್ಲಿ ರಾಮು ಬೌಂಡರಿ ಹೊಡೆದ. ಇನ್ನೊಂದು ಬಾಲನ್ನು ಕವರ್ ಡ್ರೈವ್ನಲ್ಲಿ ಹೊಡೆದಾಗ ಅದು ಬೇಲಿಯೊಳಗೆ ಹೋಯಿತು. ಔಟ್ ಎಂದು ಎಲ್ಲರೂ ಕೂಗಿದರು. ರಾಮು ಅಲ್ಲ ಅಂತ ವಾದಿಸಿದರೂ ನಡೆಯಲಿಲ್ಲ. ಇರ್ಲಿ, ಇನ್ನೊಂದು ಚಾನ್ಸ್ ಕೊಡೋಣ ರಾಮುವಿಗೆ ಎಂದು ನಾಗ. ಉಳಿದವರು, ರಾಮು ಏನು ಮೇಲಿನಿಂದ ಇಳಿದು ಬಂದಾನಾ, ನಮಗೊಂದಾದ್ರೂ ಚಾನ್ಸ್ ಕೊಟ್ಟಿಯಾ, ಅವನಿಗೊಂದು ರೂಲ್ಸು ನಮಗೊಂದು ರೂಲ್ಸಾ ಎಂದು ಜಗಳ ತೆಗೆದರು. ಇರ್ಲಿ, ಈ ಬೌಲಿಂಗ್ನಲ್ಲಿ ಔಟ್ ಮಾಡ್ತೀನಿ ನೋಡಿ ಎಂದಾಗ ರಾಮುವಿಗೆ ಸಿಟ್ಟು ಬಂತು. ಹೇಗಾದ್ರೂ ಮಾಡಿ ಔಟ್ ಆಗಲೇಬಾರದೆಂದು ಮೈಯೆಲ್ಲ ಕಣ್ಣಾಗಿಸಿ ಆಟಕ್ಕಿಳಿದ. ನಾಗನು ಹಾಕಿದ ಬಾಲ್ ಬ್ಯಾಟಿನ ತುದಿಗೆ ಟಚ್ಚಾಗಿ ಮೇಲೆ ಹಾರಿತು. ನಾಗನೇ ಓಡಿ ಓಡಿ ಹೋಗಿ ಗಾಳಿಯಲ್ಲಿಂದ ಬಾಲನ್ನು ಹಿಡಿದು ಸಂಭ್ರಮಿಸಿದ. ರಾಮು ಅನಿವಾರ್ಯವಾದಿ ಸೋಲನ್ನು ಒಪ್ಪಲೇಬೇಕಾಯಿತು. ರಾಮುನ ರನ್ಗಳು ಇಬ್ಬರಿಗಿಂತಲೂ ಕಡಿಮೆಯಾಗಿದ್ದವು. ನಾಗನಿಗೆ ಬ್ಯಾಟಿಂಗ್ನಲ್ಲಿ ಬೇಗ ಸೋಲಿಸಬೇಕೆಂದು ರಾಮುನೇ ಬೌಲಿಂಗಿಗೆ ಇಳಿದ. ರಾಮು ಜೋರಾಗಿ ಬೌಲಿಂಗ್ ಮಾಡಿದ ಟ್ರಯಲ್ ಬಾಲ್ನಲ್ಲಿ ತಗಡಿಗೆ ಬಡಿಯಿತು. 4 ಎಂದು ಎಲ್ಲರೂ ಕೂಗಿದರು. ಇಲ್ಲ, ಟ್ರಯಲ್ ಬಾಲ್, ನನಗೆ ರನ್ ಬೇಕಿಲ್ಲ ಎಂದು ಆಕಿ ರಾಮು ಅಂತ ನಾಗ ಹೇಳಿದ. ರಾಮುನ 2 ಬಾಲ್ಗಳನ್ನು ಬೌಂಡರಿಗಟ್ಟಿ 2 ರನ್ ಕದ್ದ. ಉಳಿದ ಬೌಲ್ನಲ್ಲಿ 2 ರನ್ ಓಡಿ ಗಳಿಸಿದ. ಕೊನೆ ಬಾಲ್ನಲ್ಲಿ ಬೌಂಡರಿ ಹೊಡೆದು ಎಲ್ಲರಿಗಿಂತಲೂ ಹೆಚ್ಚು ರನ್ ಮಾಡಿದ. ಪ್ರಜ್ವಲ್, ಬಾ ಆಡು ಅಂತ ಬ್ಯಾಟ್ ಕೊಟ್ಟ. ಓವರ್ ಮುಗಿದಿತ್ತು. ನಾಗಲ ಬ್ಯಾಟಿಂಗ್ ನೋಡಿ ಬೆರಗಾಗಿದ್ದ ರಾಮು, ಔಟ್ ಆಗಿಲ್ಲ, ಯಾಕೆ ಕೊಟ್ಟೆ ಎಂದ. ಇಲ್ಲ ರಾಮು, ನಮ್ಮ ನಾಗ ಕಿಂಗ್ ಕೊಹ್ಲಿ ಇದ್ದಂಗೆ, ಕ್ರಿಸ್ಗೆ ಬರೋದು ಸಿಕ್ಕಂಗ್ ಹೊಡೆದು ರನ್ ರೇಟ್ ಹೆಚ್ಚಿಸೋದು, ಔಟ್ ಆಗೋದು ಎಂದು ಸೀನಾ ಹೇಳಿದ. ಹಾಗೇನೋ ಇಲ್ಲ ರಾಮು, ಟೈಮ್ ಆಯ್ತು, ಅವನಿಗೂ ಸಿಗ್ಬೇಕಲ್ಲ.
ಮಳೆ ಬೇರೆ ಬರುವ ಹಾಗೆ ಇದೆ ಎಂದು ಏನೋ ಕಾರಣ ಹೇಳಿದ ನಾಗ. ಪ್ರಜ್ವಲ್ 4 ಬಾಲ್ ಆಡುವುದರಲ್ಲಿ ಔಟಾಗಿ ಹೋದ. ನಾಗ ಹೈಯೆಸ್ಟ್ ರನ್ ಹೊಡೆದವ, ಗೆದ್ದವ ಅಂದ ಕೂಗಿದ. ಮಲ್ಲ ಸೆಕೆಂಡು, ನಾನು ಥರ್ಡು, ಪ್ರಜ್ವಲ್ ಲಾಸ್ಟು ಎಂದ ಸೀನಾ. ಆದರೆ ರಾಮುವಿಗೂ ಇಲ್ಲೂ ಸೋಲಾಗಿದ್ದು ನಿರಾಸೆ ಅನಿಸಿದರೂ ಯಾವುದೇ ತರಬೇತಿ ಇಲ್ಲದೆ ಇಷ್ಟೆಲ್ಲ ಆಡುವ ಅವರ ಸಾಮರ್ಥ್ಯಕ್ಕೆ ಖುಷಿಯಾಯಿತು. ಆಟವನ್ನು ಸ್ಪರ್ಧೆ ಎಂದು ಭಾವಿಸದೆ ಖುಷಿಯಾಗಿ ಆಡಿಗೆದ್ದು ಆ ಕ್ಷಣದಲ್ಲೇ ಮರೆಯುವ ನಾಗ, ಸೀನಾ, ಮಲ್ಲ ರಾಮುವಿಗೆ ಹೀರೋಗಳೆನಿಸಿದರು.